ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶುಶು ಮಿನಿ ಲಾಗ್ಸ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತೇನು ಸ್ಪೆಷಲ್ ಅಂತಂದರೆ ಮದರ್ಸ್ ಡೇ. ಹಾಗೆ ಒಂದು ಮಿನಿ ಲಾಗ್ಸ್ ಮಾಡೋಣ ಅಂತೇಳಿ ಲಾಗ್ ಮಾಡ್ತೀನಿ. ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ ತಕ್ಷಣ ನಮ್ಮಮ್ಮ ಟೀ ಮಾಡ್ತಾಯಿದ್ರು. ಹಾಗೆ ನಮ್ಮಮ್ಮನಿಗೆ ಹ್ಯಾಪಿ ಮದರ್ಸ್ ಡೇ ಅಂತ ವಿಶ್ ಮಾಡಿ ಬೆಳಗ್ಗೆ ಬೇಗ ಎದ್ದಿನಿಲ್ಲ, ಏನಾದರೂ ತಿಂಡಿ ಮಾಡೋಣ ಅಂತೇಳಿ ನಾನು ತಿಂಡಿ ಮಾಡ್ತಾಯಿದ್ದೀನಿ. ಏನು ತಿಂಡಿ ಮಾಡ್ತಾಯಿದ್ದೀನಿ ಅಂತಂದರೆ ಚಿತ್ರಾನ್ನ ಮಾಡ್ತಿದ್ದೀನಿ. ಅದು ನಾರ್ಮಲ್ ಚಿತ್ರಾನ್ನ, ಇವಾಗ ಮ್ಯಾಂಗೋ ಸೀಸನ್ ಅಲ್ಲ, ಅದಕ್ಕೆ ಮಾವಿನಕಾಯಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನನಗಂತೂ ಮ್ಯಾಂಗೋ ಅಂದರೆ ಸಖತ್ ಇಷ್ಟ. ನಿಮಗೂ ಇಷ್ಟ ಅದೇಳಿ ಕಮೆಂಟ್ ಮಾಡಿ. ಹಾಗೆ ಇವತ್ತು ಮದರ್ಸ್ ಡೇ ಸ್ಪೆಷಲಾಗಿ ನಮ್ಮ ಅಮ್ಮಂಗೆ ಏನಾದರೂ ಒಂದು ಗಿಫ್ಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಏನು ಗಿಫ್ಟ್ ಮಾಡೋಣ ಅಂತ ಗೊತ್ತಿಲ್ಲ. ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮದರ್ಸ್ ಡೇಗೆ 2-3 ಡೇಸ್ ಆದಮೇಲೆ ನಾನು ಈ ಲಾಗ್ನ ಪೋಸ್ಟ್ ಮಾಡ್ತಿರೋದು. ಒಂದು ಸಲ ಚೆಕ್ ಮಾಡಿ ಏನು ಗಿಫ್ಟ್ ಮಾಡಿದ್ದೀನಿ ಅಂತೇಳಿ. ನೀವು ಏನು ನಿಮ್ಮ ಅಮ್ಮಂಗೆ ಗಿಫ್ಟ್ ಮಾಡಿದೆ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಶಾಪ್ಗೆ ಹೋಗಬೇಕಿತ್ತು, ಟೈಮ್ ಬೇರೆ ಆಗಿತ್ತು. ಹಾಗೆ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗಿ ನಾನು ಶಾಪ್ ಕಡೆ ಹೊರಟೆ. ಹಾಗೆ ಇವತ್ತೊಂದು ಬೊಕ್ಕೆ ಆರ್ಡರ್ ಇತ್ತು. ಆ ಬೊಕ್ಕೆ ನಾನೇ ಬಂದು ಕಲೆಕ್ಟ್ ಮಾಡ್ಕೊತೀನಿ ಶಾಪ್ ಅಂತ ಹೇಳಿದರು. ಹಾಗೆ ಶಾಪ್ ಕಡೆ ನಾನು ಹೊರಟೆ. ಹಾಗೆ ಶಾಪ್ಗೆ ಹೋಗಿ ಶಾಪಲ್ಲೆಲ್ಲ ಕೆಲಸ ಎಲ್ಲ ಮುಗಿಸಿ, ನಾವು ಗೊತ್ತಲ್ಲ ಪಟ ಅಂತ ಕೆಲಸ ಎಲ್ಲ ಮುಗಿಸ್ಬಿಡ್ತೀವಿ. ಹಾಗೆ ಕೆಲಸ ಎಲ್ಲ ಮುಗಿಸಿ ಅಷ್ಟರಲ್ಲೇ ಆ ಬ್ರದರ್ ಬಂದರು. ಸೊ ಅವ್ರಿಗೆ ಕೊಟ್ಟು ಅವ್ರ ಹತ್ರ ಪೇಮೆಂಟ್ ಮಾಡಿಸ್ಕೊಂಡು, ಥ್ಯಾಂಕ್ ಯು ಫಾರ್ ದಿಸ್ ಆರ್ಡರ್ ಬ್ರದರ್. ನಿಮಗೂ ಇದೇ ಥರ ಗಿಫ್ಟ್ ಬೇಕಂದರೆ ಬೇಗ NS ಕ್ರಿಯೇಟಿವ್ ಗಿಫ್ಟ್ನ ಫಾಲೋ ಮಾಡ್ಕೊಳ್ಳಿ, ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಕೇಳಿದ ರೀಸನಬಲ್ ಪ್ರೈಸಲ್ಲಿ ನಾವು ಕೊಡ್ತೀವಿ. ಹಾಗೆ ಸ್ವಲ್ಪ ಶಾಪಲ್ಲಿ ಕಸ್ಟಮರ್ಸ್ ಇದ್ದರು. ಸೊ ಕಸ್ಟಮರ್ಸ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಹಿಂಗೆ ಚಿಟಕಿ ಹೊಡೆದ್ರೆ ಫೋಲ್ಡ್ ಆಗೋಲ್ಲ, ನಾವೇ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಇಟ್ಟಷ್ಟಲ್ಲಿ ಸಂಜೆ ಆಯಿತು. ಅಮ್ಮಂಗೆ ಏನಾದರೂ ಗಿಫ್ಟ್ ತರೋಣ ಅಂತೇಳಿ ನಾನು ಮತ್ತು ಅಕ್ಕ ಹೊರಟ್ವಿ. ಅಕ್ಕನ ಬರೋಕ್ಕೆ ಹೇಳಿದ್ದು, ಅಕ್ಕ ಏನೋ ಫಂಕ್ಷನ್ ಇತ್ತಂತ ಹೋಗಿದ್ಲು. ಸೊ ಹಾಗೆ ಅವಳು ಬಂದಳು. ಹಾಗೆ ನಾನು ಹೋಗಿ ಗಿಫ್ಟ್ ಎಲ್ಲ ತೊಗೊಂಡು, ಅವಳು ಪಾನಿಪುರಿ ಬೇಕು ಅಂತೇಳಿ ಹಾಗೆ ಪಾನಿಪುರಿ ಪಾರ್ಸಲ್ ತೊಗೊಂಡು ನಾನು ಶಾಪ್ ಕಡೆ ಹೊರಟೆ, ಅವಳು ಮನೆ ಕಡೆ ಹೊರಟು. ಏನು ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡ್ರೆ ನೋಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಶಾಪಲ್ಲಿ ಬಂದು ಪ್ಯಾಕ್ ಎಲ್ಲ ಮಾಡ್ಕೊಂಡು ಸಂಜೆ ಹೋಗ್ಬೇಕಾದ್ರೆ ಹಾಗೆ ಒಂದು ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಕೇಕ್ ತೊಗೊಂಡು ನಾನು ಮನೆ ಕಡೆ ಹೊರಟೆ. ಇವತ್ತಿನ ವಿಡಿಯೋ ಈಗಿತ್ತು. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡೋದಂತೂ ಮರಿಬೇಡಿ. ಪ್ಲೀಸ್ ಸಪೋರ್ಟಿಂಗ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.